ಬಗ್ಗೆ ಏನು ಹೇಳಲಿ ನಾನು? ಇದು ನನಗೆ ಒಂದು ಹೊಸ ಹೆಸರನ್ನು ಕೊಟ್ಟ ಕಾದಂಬರಿ ಇದು. ಬಿ. ವೈಕುಂಠರಾಜು ಅವರ ವಾರಪತ್ರಿಕೆಯಲ್ಲಿ ಈ ಕಾದಂಬರಿ ಧಾರಾವಾಹಿಗೆ ಬರ್ತಾ ಇತ್ತು. ಅದನ್ನು ಓದುತ್ತಿದ್ದಂಗೆ ನನಗೆ ಅಯ್ಯೋ! ಇಷ್ಟು ಸುಂದರವಾಗಿದೆಯಲ್ಲ ಈ ಅನುವಾದ, ಯಾಕೆ ನಾನು ಇದರ ಮೂಲವನ್ನು ಓದಬಾರದು ಅಂದುಕೊಂಡೆ. ಆವಾಗ ನನಗೆ ತೆಲುಗು ಬರ್ತಿರಲಿಲ್ಲ. ಎಲ್ಲೋ ಒಂದೆರಡು ಅಕ್ಷರಗಳು ಅರ್ಥ ಆಗ್ತಿತ್ತು. ಯಾಕೆಂದರೆ ತೆಲುಗು ಅಕ್ಷರ, ಕನ್ನಡ ಅಕ್ಷರ ಒಂದೇ ಥರ ಇದೆಯಲ್ಲ, ಅದರಿಂದ ನಾನು ಅನೇಕ ಅಕ್ಷರಗಳನ್ನು ಕಂಡುಹಿಡಿಯಬಲ್ಲವನಾಗಿದ್ದೆ. ನನ್ನ ಗೆಳೆಯನ ಅಕ್ಕಂದಿರು ನನಗೆ ಆಂಧ್ರಪ್ರಭ ಎಲ್ಲ ಓದೋಕ್ಕೆ ಸಹಾಯ ಮಾಡ್ತಿದ್ರು ಆಗೆಲ್ಲ. ಅದಾದಮೇಲೆ ಏನು ಮಾಡಿದೆ, 86ರಲ್ಲಿ ಇದನ್ನು ಓದಲೇಬೇಕು ಅಂತ ಹೇಳಿ ನಾನು ತೆಲುಗು ಕಲಿತ್ಕೊಂಡೆ. ಲರ್ನ್ ತೆಲುಗು ಇನ್ 30 ಡೇಸ್ ಪುಸ್ತಕ ತಗೊಂಡು 60 ದಿನ ಬರೆದು ಅಭ್ಯಾಸ ಮಾಡಿ ತೆಲುಗು ಕಲ್ತ್ಕೊಂಡ್ಮೇಲೆ ಕನ್ನಡ ಪುಸ್ತಕ, ತೆಲುಗು ಪುಸ್ತಕ ಎರಡನ್ನೂ ಕೊಂಡ್ಕೊಂಡು ಅದೆರಡನ್ನೂ ಹೋಲಿಕೆ ನೋಡಿಕೊಂಡು ನಿಜವಾಗ್ಲೂ ಇದೇ ಥರ ಇದೆಯಾ, ಏನಾದ್ರು ವ್ಯತ್ಯಾಸ ಮಾಡಿದಾರಾ ಅಂತ ಹೀಗೆ ನೋಡಿಕೊಂಡು ಓದಿದೆ. ಅಷ್ಟಾವಕ್ರ ಓದಿದಾಗಂತೂ ನನಗೆ ಅದ್ಭುತ ಅನ್ನಿಸ್ತು. ಏಕೆಂದರೆ ತುಳಸಿದಳ ಆದಮೇಲೆ ಅಷ್ಟಾವಕ್ರ ಕೂಡ ಒಂದು ಹಾರರ್ ಕಾದಂಬರಿ. ಇದನ್ನು ಭಾಳ ಅದ್ಭುತವಾಗಿ ಬರೆದಿದ್ದಾರೆ. ಇದು ಕೂಡ ಮೊದಲು 2 ಭಾಗದಲ್ಲಿ ಬಂದಿತ್ತು. ಆಗೆಲ್ಲ ಅಕ್ಷರಗಳು ಉದ್ದುದ್ದ ಇರ್ತಿತ್ತೇನೋ ತೆಲುಗಲ್ಲಿ. ಆಮೇಲೆ ಒಂದು ಪುಸ್ತಕ ಆಗಿದೆ. ಅಷ್ಟಾವಕ್ರನ ನನಗೆ ಅವರು ಸುಬ್ರಹ್ಮಣ್ಯ ಅವರು ಕೊಟ್ಟಾಗ ನನಗಂತೂ ಏನಲ್ಲಿ 7ನೇ ಸ್ವರ್ಗಕ್ಕೆ ಹೋದೆ ಅನ್ಬೋದು, ಅಥವಾ ಅದಕ್ಕೆ ಮೇಲಿದ್ದರೆ ಅದಕ್ಕೂ ಹೋದೆ. ಯಾಕೆಂದರೆ ಯಾವಾಗಲೂ ಈ ಪುಸ್ತಕ ಓದೋಕ್ಕೋಸ್ಕರ ತೆಲುಗು ಕಲಿತವನು ನಾನು. ನನ್ನ ಒಂದು ತೆಲುಗು ಕಥೆಯನ್ನು ಎಂಡಮೂರಿ ಅವರು ಆಂಧ್ರಜ್ಯೋತಿಲಿ ಪ್ರಕಟ ಕೂಡ ಮಾಡಿದರು 93ರಲ್ಲಿ. ನನ್ನ ಹೆಸರು ಹಾಕಿ ತೆಲುಗು ಕಲ್ತಿದ್ದಾನೆ ನನ್ನ ಎಂಡಮೂರಿ ಪುಸ್ತಕ ಓದೋಕ್ಕೋಸ್ಕರ ಅಂಥೇಳಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಅದೇ ಪುಸ್ತಕ ನಾನೇ ಅನುವಾದ ಮಾಡೋಕ್ಕೆ ಬಂದಾಗ ಎಂಥ ಸಂತೋಷ ಅಂತೀರಿ. ಅಷ್ಟಾವಕ್ರ ಭಾಳ ಇಷ್ಟವಾಗಿ ಮಾಡಿದೆ ನಾನು. ಅದರಿಂದ ನನಗೆ ತುಂಬಾ ಖುಷಿ ಸಿಕ್ತು. ಯಾಕೆಂದರೆ ನಾನು ಯಾವುದಕ್ಕೋಸ್ಕರ ಭಾಷೆ ಕಲ್ತನೋ, ಇಂದು ನನ್ನನ್ನು ಕಾದಂಬರಿಕಾರ, ಅಂಕಣಕಾರ ಮತ್ತು ಅನುವಾದಕ ಅಂತಲೇ ಕರೀತಾರೆ. ಅದಕ್ಕೆ ಕಾರಣ ಈ ಅಷ್ಟಾವಕ್ರ ಕಾದಂಬರಿ ಮತ್ತು ಎಂಡಮೂರಿಯವರು. ಸುಬ್ರಹ್ಮಣ್ಯ ಈ ಪುಸ್ತಕನ ಪ್ರಕಟಿಸಿದ್ರು. ನಮಸ್ಕಾರ, ಧನ್ಯವಾದಗಳು. ಅಷ್ಟಾವಕ್ರ.